ಅಕ್ರಮವಾಗಿ ಚಿನ್ನವನ್ನ ಸಾಗಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತಹ ವ್ಯಕ್ತಿಗಳ ವಿರುದ್ಧ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿಯಾಗಿ ಬೇಟೆಯಾಡಿದ್ದಾರೆ. ಅಲಂಕಾರಿಕ ಅಗರಬತ್ತಿ ಬರ್ನರ್ ಕಂಟೈನರ್ನಲ್ಲಿ ಚಿನ್ನವನ್ನ ಅಡಗಿಸಿ ಇಟ್ಟು ಅದನ್ನ ಸಾಗಾಟ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಈ ಕಾರ್ಯಾಚರಣೆಯನ್ನ ಕಸ್ಟಮ್ಸ್ ಅಧಿಕಾರಿಗಳು ಭೇದಿಸಿದ್ದೇ ಅತ್ಯಂತ ರೋಚಕ. ಕಸ್ಟಮ್ಸ್ ಅಧಿಕಾರಿಗಳಿಂದ ಪ್ರಯಾಣಿಕರ ಬಳಿ 17 ಲಕ್ಷ ಮೌಲ್ಯದ 279 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಧೂಪ ಹಾಕುವ ಅಲಂಕಾರಿಕ ವಸ್ತುವಿನಲ್ಲಿ ಚಿನ್ನವನ್ನ ಇಟ್ಟು ಅದನ್ನ ಸಾಗಿಸೋ ಪ್ರಯತ್ನವನ್ನ ಮಾಡಿದ್ರು. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪತ್ತೆ ಹಚ್ಚಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. ಕುವೈತ್ನಿಂದ ಆಗಮಿಸಿದ್ದ ಪ್ರಯಾಣಿಕನನ್ನ ಅನುಮಾನದ ಮೇರೆಗೆ ತಪಾಸಣೆಗೆ ಒಳಪಡಿಸಿದಾಗ ಆತನ ಖತರ್ನಾಕ್ ಐಡಿಯಾ ಗೊತ್ತಾಗಿದೆ. ಬೆಂಗಳೂರು ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳಿಂದ ಪ್ರಯಾಣಿಕನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸಲಾಗಿದೆ. ಚಿನ್ನವನ್ನ ಹೇಗೆ ಸಾಗಾಟ ಮಾಡ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿ ಹೇಳ್ತಾ ಇದೆ ಈ ದೃಶ್ಯಾವಳಿಗಳು. ಚಿನ್ನ ಅಲ್ಲಿದ್ದನ್ನ ಹೇಗೆ ಕಂಡುಹಿಡಿದ್ರು, ಅದನ್ನು ಓಪನ್ ಮಾಡ್ತಾ ಇದ್ದ ಹಾಗೆ ಚಿನ್ನದ ಗಟ್ಟಿಗಳು ಹೇಗೆ ಸಿಕ್ತು, ಎಲ್ಲದರ ಡೀಟೇಲ್ಸ್ ಕೂಡ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳ ಮೂಲಕ. ಆಚೆ ನೋಡಿದಾಗ ಅದೊಂದು ಅಲಂಕಾರಿಕ ಅಗರಬತ್ತಿ ಬರ್ನರ್ ಅನ್ನೋದು ಗೊತ್ತಾಗತ್ತೆ. ಬಟ್ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದಂತಹ ಕಸ್ಟಮ್ಸ್ ಅಧಿಕಾರಿಗಳು ಅದನ್ನ ಬಿಚ್ಚಿ ನೋಡಿದಾಗ ಅದರ ಒಳಗೆ ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ಗಟ್ಟಿಗಳು ಇದ್ದಿದ್ದು ಗೊತ್ತಾಗ್ತಾ ಇದೆ. 17 ಲಕ್ಷ ಮೌಲ್ಯದ 279 ಗ್ರಾಂ ಚಿನ್ನವನ್ನ ಅಕ್ರಮವಾಗಿ ದೇಶದಲ್ಲಿ ಸಾಗಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟವರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಮುದುಕೃಷ್ಣ. ಪ್ರತಿದಿನ ಕಸ್ಟಮ್ಸ್ ಅಧಿಕಾರಿಗಳು ಈ ರೀತಿ ಅಕ್ರಮವಾಗಿ ಯಾರ್ಯಾರು ಕಳ್ಳ ಮಾರ್ಗದಲ್ಲಿ ಚಿನ್ನವನ್ನ ಸಾಗಾಟ ಮಾಡ್ತಾರೆ ಅಂತವರನ್ನ ವಶಕ್ಕೆ ಪಡಿತಾ ಇರ್ತಾರೆ. ಬಟ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಕೇಸು. ಯಾವಾಗ ಆಗಿದ್ದು, ಆಮೇಲೆ ವ್ಯಕ್ತಿಯ ಹಿನ್ನೆಲೆ ಏನು, ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾದಂತಹ ವಿಚಾರಗಳು ಯಾವ್ದ್ಯಾವ್ದು ಅಂತ. ಮಮತಾ, ಇವತ್ತು ಬೆಳಗ್ಗೆ ಕುವೈತ್ನಿಂದ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಂತಹ ಪ್ರಯಾಣಿಕನನ್ನ ಅನುಮಾನದ ಮೇರೆಗೆ ವಶಪಡಿಸಿಕೊಂಡು ವಿಚಾರಣೆಯನ್ನು ನಡೆಸಿದಾಗ ಆತನ ಬಳಿ ನಾವು ಏನು ಊದುಬತ್ತಿಯನ್ನು ಅಂಟಿಸಿದಾಗ ಅದರ ಕಡ್ಡಿಯನ್ನು ಅದನ್ನು ಇಡ್ಲಿಕ್ಕೆ ಏನು ನಾವು ಇಡ್ತೀವಿ, ಅದು ಒಂದು ರೀತಿಯ ಅಲಂಕಾರಿಕ ವಸ್ತು. ಆ ರೀತಿಯ ಅದನ್ನು ಕನ್ನಡದಲ್ಲಿ ಧೂಪ ದ್ರವ್ಯ ಧಾರಕ ಅಂತ ಕರೀತಾರೆ. ಆ ಥರದ ಬರ್ನರ್ ಏನಿತ್ತು ಅದರ ಒಳಭಾಗದಲ್ಲಿ ಚಿನ್ನದ ತುಂಡುಗಳನ್ನು ಕಟ್ ಮಾಡಿ ಪೀಸ್ ಮಾಡಿ ಅದರ ಒಳಗಡೆ ಇಟ್ಕೊಂಡು ಆತ ಕಳ್ಳ ಮಾರ್ಗದಲ್ಲಿ ಅದನ್ನು ಬೆಂಗಳೂರಿಗೆ ಸಾಗಿಸುವಂತ ಪ್ರಯತ್ನವನ್ನ ಮಾಡಿದ್ದ. ಆದರೆ ಸ್ಮಗ್ಲರ್ಸ್ ಅದೇನೋ ಹೇಳ್ತಾರಲ್ಲ, ಚಾಪೆ ಕೆಳಗೆ ತೂರಿದ್ರೆ ನಮ್ಮ ಕಸ್ಟಮ್ಸ್ ಅಧಿಕಾರಿಗಳು ರಂಗೋಲಿ ಕೆಳಗೆ ತೂರ್ತಾರಲ್ಲ, ಆ ರೀತಿಯ ಒಂದು ಪ್ರಕರಣವನ್ನ ಭೇದಿಸಿ ಈಗ ಬರೋಬ್ಬರಿ 279 ಗ್ರಾಂನ ಚಿನ್ನವನ್ನ 17,23,000 ರೂಪಾಯಿ ಮೌಲ್ಯ ಆ ಒಂದು ಚಿನ್ನವನ್ನ ಈಗ ಅಧಿಕಾರಿಗಳು ವಶಪಡಿಸಿಕೊಂಡಿದ್ರೆ. ಈಗ ಪ್ರಯಾಣಿಕರನ್ನು ಕೂಡ ಈಗ ಹೆಚ್ಚಿನ ವಿಚಾರಣೆಯನ್ನ ಒಳಪಡಿಸ್ತಾ ಇರುವಂತದ್ದು. ಅಂದ್ರೆ ಈ ರೀತಿಯ ಪ್ರಕರಣಗಳು ಪದೇ ಪದೇ ನಡೀತಾ ಇರ್ತದೆ. ಈ ಗೋಲ್ಡ್ ಸ್ಮಗ್ಲಿಂಗ್ ಅಂತ ಅದು ಅವ್ಯಾಹತವಾಗಿ ಪ್ರತಿದಿನ ಕೂಡ ನಡೆಯುತ್ತೆ. ಅದರಲ್ಲಿ ಒಂದಷ್ಟು ಪ್ರಕರಣಗಳು ನಮ್ಮ ಬೆಳಕಿಗೆ ಬರ್ತಾ ಇರುತ್ತೆ. ಅದರಲ್ಲೂ ಗೋಲ್ಡ್ ಅನ್ನ ಸ್ಮಗ್ಲಿಂಗ್ ಮಾಡ್ಲಿಕ್ಕೆ ಯಾವ ರೀತಿಯ ಐಡಿಯಾಗಳನ್ನ ಮಾಡ್ತಾರೆ. ಆದ್ರೆ ಐಡಿಯಾಗಳನ್ನ ಬೇಯಿಸಿ ಕೂಡ ಕಸ್ಟಮ್ಸ್ ಅಧಿಕಾರಿಗಳು ಅವರನ್ನ ಸರಿ ಇಡುವಂತಹ ಮತ್ತೆ ಚಿನ್ನವನ್ನ ವಶಪಡಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಇತ್ತೀಚೆಗಷ್ಟೇ ನಾವು ನೋಡ್ಬೋದು, ಒಂದು ಮಂಡಿ ಕ್ಯಾಪ್ ನಲ್ಲಿ ಬರೋಬ್ಬರಿ 700 ಗ್ರಾಂ ಚಿನ್ನವನ್ನ ಒಬ್ಬ ವ್ಯಕ್ತಿ ಸಾಗಾಟ ಮಾಡ್ತಿದ್ದ. ಆ ಪ್ರಕರಣವನ್ನ ಕೂಡ ಪೊಲೀಸರು ಅಂದ್ರೆ ಕಸ್ಟಮ್ಸ್ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. ತದನಂತರ ಒಂದು ನಾವು ಫ್ಲಾಸ್ಕ್ ಏನಿತ್ತು, ಫ್ಲಾಸ್ಕ್ ಒಳಭಾಗದಲ್ಲಿ ಚಿನ್ನವನ್ನ ಪುಡಿ ರೂಪದಲ್ಲಿಟ್ಟು ಸಾಗಿಸ್ತಾ ಇದ್ರು. ಈ ರೀತಿಯ ಪ್ರಕರಣವನ್ನು ಕೂಡ ಕಸ್ಟಮ್ಸ್ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. ತದನಂತರ ಹೊಟ್ಟೆ ಒಳಗಡೆ ಒಂದು ಫಿಲಮಿ ಸ್ಟೈಲ್ ನಲ್ಲಿ ಹೊಟ್ಟೆಯಲ್ಲಿ ನುಂಗಿ ಆ ರೀತಿಯ ಚಿನ್ನದವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಪ್ರಕರಣಗಳನ್ನು ಕೂಡ ಬೆಂಗಳೂರಿನ ಕಸ್ಟಮ್ಸ್ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು. ಇವತ್ತು ಈ ಪ್ರಕರಣವನ್ನ ಬೇಸಿರುವಂತಹದ್ದು. ರೈಟ್, ಧನ್ಯವಾದ ಮುದುಕೃಷ್ಣ ತಮ್ಮ ಮಾಹಿತಿಗಾಗಿ.